ನಮಸ್ಕಾರ ವೀಕ್ಷಕರೇ, ಪ್ರತಿ ವಾರವೂ ಚಿತ್ರರಂಗದ ಬಿಸಿ ಬಿಸಿ ಸುದ್ದಿಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಾರ ನಾವು ನಿಮ್ಮ ನೆಚ್ಚಿನ ನಟರ ವಿಶೇಷ ಸಂದರ್ಶನಗಳು, ಹೊಸ ಚಿತ್ರಗಳ ಬಿಡುಗಡೆ ಸಮಾರಂಭಗಳು, ಜನಪ್ರಿಯ ಹಾಡುಗಳ ಬಿಡುಗಡೆಗಳು ಹಾಗೂ ಮುಂಬರುವ ಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಿದ್ದೇವೆ. ಚಿತ್ರರಂಗದ ಪ್ರತಿ ಕ್ಷಣವನ್ನು ನಿಮ್ಮ ಮನೆಯಂಗಳಕ್ಕೆ ತರುವ ಪ್ರಯತ್ನ ನಮ್ಮದು. ஒரே நாள் உன்னை நான் நிலாவில் பார்த்தது, உலாவும் உன் இளமைதான் ஊஞ்சலாடுது. ஒரே நாள் உன்னை நான் நிலாவில் பார்த்தது. லவ் யூ சார். இதாங்க உண்மையான அன்பு. இதுக்கு தான் பெரிய கைத்தறல் கொடுக்கணும். அந்த அன்பை வெளிப்படுத்த இந்த மேடையில் நான் உங்களுக்காக பாடுறேன்னு சொன்ன அந்த ஒரு நொடி. ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ. ಈಗ ಆಲ್ರೆಡಿ 21 ನಿಮಿಷದ ಆಡಾದ್ಮೇಲೆ ಸಿನಿಮಾದ ಕಲರೇ ತುಂಬಾ ಬೇರೆ ಥರನೇ ಇದೆ. ನಿಮ್ಗೆಲ್ರಿಗೂ ತುಂಬ ಖುಷಿ ಆಗುತ್ತೆ. ಸತ್ಯ ಹೆಗಡೆಯ ಕ್ಯಾಮ್ರಾ ಕೈ ಚಳಕ ನೀವು ನೋಡಿ ತುಂಬ ಖುಷಿ ಪಡ್ತೀರ. 6th ಬಿಡುಗಡೆ ಆಗ್ತಾಯಿದೆ, ಪ್ರಚಾರ ಇವತ್ತಿಂದ ಶುರು. ನೀವೆಲ್ಲರೂ ಈ ವಿಚಾರವನ್ನು ಎಷ್ಟು ಜನಕ್ಕೆ ತಲುಪಿಸ್ತೀರೋ ಅಷ್ಟು ನಮಗೆ ಸಹಾಯ ಆಗುತ್ತೆ, ಸಿನಿಮಾ ಒಳ್ಳೆಯದಾಗುತ್ತೆ. ಈ ಟೀಮ್ ಎಲ್ಲ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಕಾರಣಾಂತರಗಳಿಂದ ಆವಾಗ ಕರೆಕ್ಟಾಗಿ ರೀಚ್ ಆಗಿಲ್ಲ. ಅದು ಈಗ ಈ ಜೂನ್ 6ನೇ ತಾರೀಕು 6 ಒಳ್ಳೆ ಲಕ್ಕಿ ಡೇಟ್. ಅದು ಸಿನಿಮಾಗೆ ಶುಕ್ರ ಮುರಿದು ಈ ಚಿತ್ರಕ್ಕೆ ಹಾರೈಸಿ ಗೆಲ್ಲಿಸ್ಕೊಡ್ಬೇಕು ಅಂತ ಕಲಾಭಿಮಾನಿಗಳಿಗೆ ಕೇಳ್ಕೊತಾ ಇದ್ದೀರಿ. 100% ಸರ್. ಯಾಕೆಂದರೆ ಈಗ ನಿಮಗೆ ಹಿಂದಿಯಲ್ಲಿ ಒಂದು ಸಿನಿಮಾ ರಿಲೀಸ್ ಆಯಿತು ಜನವರಿ 17 ಸನಮ್ ತೆರಿಗೆ ಸಮ್ ಅಂತ. ಆ ಸಿನಿಮಾ ರಿಲೀಸ್ ಆದಾಗ ಸರಿ ಸುಮಾರು 9 ಕೋಟಿ ಲಾಸ್ ಆಗಿತ್ತಂತೆ ನಿರ್ಮಾಪಕರಿಗೆ. ಮತ್ತೆ ರಿಲೀಸ್ ಪ್ಲ್ಯಾನ್ ಮಾಡಿ ಈಗ ಅದು 100 crores ಕ್ಲಬ್ ಸೇರಿತು. ಆ ಸತ್ಯ ನಿಮಗೆ ಗೊತ್ತೇ ಇದೆ. ಸನಮ್ ತೆರಿಗೆ ಸಂಬಂಧ 9 years ಆದಮೇಲೆ ಮಾಡಿದ್ದು. ಸೊ ಕಾಲ ಬದಲಾಗಿದೆ, ಆದರೆ ಸಿನಿಮಾ ಬದಲಾಗಿಲ್ಲ, ಪ್ರೇಕ್ಷಕರು ಬದಲಾಗಿಲ್ಲ. ಒಳ್ಳೆ ಸಿನಿಮಾ ಅಂದರೆ ಅವರು ಡೆಫಿನೆಟಾಗಿ ನೋಡ್ತಾರೆ, ಡೆಫಿನೆಟಾಗಿ ಹಿಟ್ ಮಾಡ್ತಾರೆ.
ಎಲ್ರಿಗೂ ನಮಸ್ಕಾರ. ನಾನು ನನ್ನ ಹೆಂಡತಿ ಜೊತೆ ಇದ್ದೀನಿ. ನಾನು ಕೇಡಿ ಜೊತೆ ಇದ್ದೀನಿ. ಹಾಯ್